ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಮಾವಿನಕಾಯಿ ತಿಂಬರಿ ಫ್ರೆಂಡ್ಸ್. ನೀವು ನಮ್ಮ ಹೊಲದಲ್ಲಿನ ಮಾವಿನ ಹಣ್ಣು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಮಳೆ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್, ಸಾಯಂಕಾಲ ಸ್ನ್ಯಾಕ್ಸ್ಗಾಗಿ ಬಜ್ಜಿ ಮಾಡೋಣ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಸಖತ್ ಖಾರ ಇದೆ ಫ್ರೆಂಡ್ಸ್, ನೋಡಿ ಹೆಚ್ಕೊಂಡು ಮಾಡ್ತೇನೆ ಫ್ರೆಂಡ್ಸ್. ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಮ್ಮಂಥ ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಫ್ರೆಂಡ್ಸ್. ವಿಡಿಯೋ ಹೇಗಿದೆ ಅಂತ ಕೊನೆ ತನಕ ನೋಡಿ ಕಮೆಂಟ್ ಮಾಡಿ. ಇದು ಆಲೂಗಡ್ಡೆ ಬಜ್ಜಿ ಮಾಡಬೇಕು ಸ್ವಲ್ಪ ಅಂತ ಆಲೂಗಡ್ಡೆನ ತುಂಬ ತೆಳುವಾಗಿ ಹೆಚ್ಕೋಬೇಕು ಫ್ರೆಂಡ್ಸ್. ದಪ್ಪ ಆದರೆ ಅದು ಹಸಿಯಾಗಿ ಹಾಗೆ ಇರುತ್ತೆ. ಇಷ್ಟು ತೆಳ್ಳಗೆ ಹೆಚ್ಕೋಬೇಕು. ನಾನು ಅಷ್ಟೇ ಹೆಚ್ಕೊಂಡು ನೋಡಿ ಆಲೂಗಡ್ಡೆ ಬಜ್ಜಿ. ಆಲೂಗಡ್ಡೆ ಬಜ್ಜಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಮಳೆಯಲ್ಲಿ ತಿಂದರೆ ಬಜ್ಜಿ ಅದ್ರ ಮಜಾನೇ ಬೇರೆ ಅಲ್ವಾ. ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ ಮಳೆಯಲ್ಲಿ. ಮನೆಯಲ್ಲೇ ಇರ್ತೀವಿ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನೋಣ. ನೋಡಿ ಫ್ರೆಂಡ್ಸ್, ಬಜ್ಜಿ ರೆಡಿ. ಆಲೂಗಡ್ಡೆ ಬಜ್ಜಿ, ಇದು ಈರುಳ್ಳಿ ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೂ ಬಜ್ಜಿ ತೋರಿಸ್ತಾ ಇದ್ದಾರೆ ಅವರು. ಫ್ರೆಂಡ್ಸ್, ಎಲ್ಲ ಬಜ್ಜಿ ಮಾಡಿ ತಿಂದು ನಂತರ ಹಾಸ್ಟೆಲಲ್ಲಿ ಬರ್ಡೇ ಆಚರಿಸಿದ್ದಾರೆ ಅವತ್ತು. ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇದು ಮರುದಿನ ನೋಡಿ ಫ್ರೆಂಡ್ಸ್. ಬೆಳಗಿನ ಉಪಹಾರ ಬದನೆಕಾಯಿ ಪಲ್ಯ ಹಾಗೂ ಮಾವಿನಕಾಯಿ ಸೀಕರಣೆ ಫ್ರೆಂಡ್ಸ್, ಹಾಗೆ ಚಪಾತಿ ಫ್ರೆಂಡ್ಸ್. ಚಪಾತಿ ಮಾಡ್ತಾ ಇದ್ದೀನಿ ನೋಡಿ. ಮುಂಚೆ ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಂಡು ಗ್ಯಾಸ್ ಕಟ್ಟೆ ಇಲ್ಲ ಫ್ರೆಂಡ್ಸ್. ಎಲ್ಲ ಹಾಗೆ ಗ್ಯಾಸನ್ನು ಕೆಳಗಡೆ ಇಟ್ಕೊಂಡು ಅಲ್ಲೇ ಕೂತು ಅಡುಗೆ ಮಾಡ್ತೀವಿ ನಾವು. ಈ ಮನೆ ಚಿಕ್ಕದಾಗಿದೆ.
ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಸೀಕರ್ಣಿ ಫ್ರೆಂಡ್ಸ್. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಲ್ವಾ. ಮಾವಿನಕಾಯಿ ಸೀಸನ್ನಲ್ಲಿ ಮಾತ್ರ ಅಲ್ವಾ ಮಾವಿನಕಾಯಿ ಸೀಕರ್ಣಿನ ಮಾಡೋದು. ಎಲ್ಲ ಥರ ಹಣ್ಣು ಸಿಗುತ್ತೆ ಫ್ರೆಂಡ್ಸ್, ಆದರೆ ಮಾವಿನಕಾಯಿ ಮಾತ್ರ ವರ್ಷದಲ್ಲಿ ಒಂದು ಸೀಸನ್ ಮಾತ್ರ ಸಿಗುತ್ತೆ. ಇವಾಗ ಚಪಾತಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಊಟ ಮಾಡಬೇಕು ಫ್ರೆಂಡ್ಸ್. ಇವಾಗ ಊಟ ನೋಡಿ ಫ್ರೆಂಡ್ಸ್, ದೇವರ ಮುಂದೆ ದೀಪ ಹೇಗೆ ಕಾಣ್ತಾ ಇದೆ ನೋಡಿ. ಅದು ನೋಡಿ ಎಷ್ಟು ಚೆನ್ನಾಗಿ ಅದು ನೆರಳು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಚಪಾತಿ, ಬದ್ನಿಕಾಯಿ ಪಲ್ಯ ಹಾಗೂ ಸೀಕರಣೆ ಫ್ರೆಂಡ್ಸ್. ಇದನ್ನು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನೀವು ತಿನ್ನಿ. ಈಗ ಥ್ಯಾಂಕ್ ಯು, ಬಾಯ್ ಬಾಯ್.